150ನೇ ಜಯಂತಿಯ ಪ್ರಯುಕ್ತ ನಾವು ನವೆಂಬರ್ 1ರಿಂದ ನವೆಂಬರ್ 15ರ ತನಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿಕೊಂಡಿದ್ದೀವಿ. ಅದರಲ್ಲಿ ಇವತ್ತು ನವೆಂಬರ್ 5ನೇ ದಿನ ಕಾರ್ಯಕ್ರಮ. ಇದು ಬಂದು ಕಾನೂನಿನ ಸಬಲೀಕರಣ ಮತ್ತು NEP ರಾಷ್ಟ್ರೀಯ ಶಿಕ್ಷಣ ನೀತಿ ಎಂಬ ಒಂದು ಟಾಪಿಕ್ ಅನ್ನ ಹಿಡ್ಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಗೆ 5ನೇ ತರಗತಿ ಮುಗಿದ ಮೇಲೆ ನಿಮ್ಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಹಲವಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ಆದರ್ಶ ವಿದ್ಯಾಲಯ ಆಗಿರ್ಬೋದು, ನವೋದಯ ಆಗಿರ್ಬೋದು, ಮುರಾರ್ಜಿ ಶಾಲೆಗಳಾಗಿರ್ಬೋದು, MDRS ಆಗಿರ್ಬೋದು, ಪ್ರತಿಯೊಂದು ಶಾಲೆಗಳು ಉನ್ನತ ಶಿಕ್ಷಣವನ್ನ ನೀಡೋದ್ರಲ್ಲಿ ತಮ್ಮದೇ ಆದಂತಹ ಚಾಪವನ್ನು ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ನೀವು 5ನೇ ತರಗತಿ ಮುಗಿದ ತಕ್ಷಣ ನಿಮ್ಮ ಇಚ್ಛೆಗೆ ನಿಮ್ಮ ಒಂದು ಆಯ್ಕೆಯ ಶಾಲೆಯನ್ನ ನೀವು ಆರಿಸ್ಕೋಬಹುದು. ಒಂದು ಪರೀಕ್ಷೆಯನ್ನ ಬರೆಯೋದ್ರ ಮೂಲಕ ನಿಮ್ಮ ಒಂದು ಶಿಕ್ಷಣವನ್ನ ಉನ್ನತೀಕರಿಸ್ಕೊಳ್ಬಹುದು ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನೀವು ಬೇರೆ ಬೇರೆ ಈಗ ಗಾರ್ಡನ್ಸ್ ಇರುವಂತಹ ಮಕ್ಕಳಿಗೆ ಶಿಕ್ಷಣ ಅನ್ನೋದೇನಾಗುತ್ತೆ ಕುಂಠಿತಗೊಳ್ಳುತ್ತೆ. ಮಕ್ಕಳು ಏನಾಗ್ತಾರೆ ವಲಸೆ ತಂದೆ ತಾಯಿಗಳು ವಲಸೆ ಹೋಗೋದ್ರಿಂದ ತಮ್ಮ ಎಜುಕೇಶನ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಮಕ್ಕಳು ಏನ್ ಮಾಡ್ತಾರೆ ತಂದೆ ತಾಯಿಗಳ ಜೊತೆ ಕೂಡ ವಲಸೆ ಹೋಗಿ ಅವರ ಎಜುಕೇಶನ್ ಅಲ್ಲಿಗೆ ಮುಗ್ದೋಗುತ್ತೆ. ಆದ್ರಿಂದ ಈ ಒಂದು ಇನ್ನು ಎಜುಕೇಶನ್ ಮಕ್ಕಳಿಗೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆಗಳು ಹಲವಾರು ಸಂಸ್ಥೆಗಳನ್ನ ಏನ್ ಮಾಡಿದ್ದಾರೆ, ರೂಪಿಸಿದ್ದಾರೆ. ಅದರಲ್ಲಿ ಕೂಡ ವಸತಿ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ನಿಮಗೆ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಸ್ತುಗಳನ್ನ ಸರ್ಕಾರ ಏನ್ ಮಾಡ್ತಾ ಇದೆ, ಸರಬರಾಜು ಮಾಡಿ ನಿಮ್ಮ ಒಂದು ಎಜುಕೇಶನ್ಗೆ ಒಳ್ಳೆಯ ಸವಲತ್ತುಗಳನ್ನ ನೀಡ್ತಾ ಇದೆ. ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ. ಮುಂದೆ ನೀವು ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಬೇಕು. ನಾವು ಇದೇ ಶಾಲೆಯಲ್ಲಿ ಓದ್ಬೇಕು ಅಂತ ಹೇಳಿಲ್ಲ, ನೀವು ಮುಂದೆ ಯಾವ ಶಾಲೆಯಲ್ಲಿ ಓದಬೇಕಾದ್ರೂ ಕೂಡ ನಿಮಗೆ ಇಷ್ಟ ಬಂದಂತಹ ಶಾಲೆಯಲ್ಲಿ ಓದಲಿಕ್ಕೆ ಅವಕಾಶ ತುಂಬಾ ಕಲ್ಪಿಸಿದೆ ಸರ್ಕಾರ. ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.